ಅವರು ಬರ್ತಾರೆ, ವಿಧಾನಸೌಧದ ನುಗ್ಗಿ ನಿಮ್ಮನ್ನ ಆಚೆ ಎಳೆದು ಮಸಿ ಬೆಳೆ ಇದು ಅಂತೆ ಆಗೋದಿಲ್ಲ. ಇನ್ನು ಉಗ್ರವಾದ ಹೋರಾಟ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಕ್ಕೂ ನಾವು ಅದನ್ನ ನೀವು ಯಾವವರೆಗೂ ನಾಡು ನುಡಿ ಜನದ ಪರವಾಗಿ ನಿಲ್ಲಲ್ವೋ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಡಿ. ಯಾವ ನೋಟಿಸ್ಗೂ ಬಗ್ಗಲ್ಲ, ಯಾವ ಎಚ್ಚರಿಕೆಗೂ ಜಗ್ಗಲ್ಲ. ನೀವು ಜೈಲಿಗೆ ಹಾಕ್ತೀರಾ ಹಾಕಿ, ಹೊಡಿಸ್ತೀರಾ ಹೊಡಿಸಿ, ಗಣ್ಣಲ್ಲಿ ಶೂಟ್ ಮಾಡ್ತೀರಾ ಮಾಡಿ, ನಾವು ಯಾವುದಕ್ಕೂ ಎದುರಲ್ಲ, ಯಾವುದಕ್ಕೂ ಜಗ್ಗಲ್ಲ, ಬಗ್ಗಲ್ಲ. ಹೊಸಲಿನವರೆಗೂ ನಾವು ಹೋರಾಟ ಮಾಡ್ತಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟಗಾರರು ಅರವತ್ತನೇ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಾವು ಉಗ್ರವಾದಂತ ಹೋರಾಟವನ್ನ ನಡೆಸ್ತೀವಿ ಅಂತ ಹೇಳಿದ್ರು. ಮೇಡಮ್, ನೀವು ಏನ್ ಹೇಳ್ತೀರಾ? ಈಗ ನೀವು ಹೋರಾಟಕ್ಕೆ ಬಂದಿದ್ರಿ, ನಿಮ್ ನ್ಯಾಯ ಸಿಗುತ್ತೆ ಅನ್ಸುತ್ತಾ? ಸಿಗ್ಲೇಬೇಕಲ್ವಾ ಸರ್? ಕರ್ನಾಟಕದಲ್ಲಿ ಎಷ್ಟು ಕೋಟ್ಯಾಂತರ ಜನ ಅಂತ ಹೇಳ್ತಾರೆ, ಎಲ್ಲೋದ್ರು ಸರ್ ಕೋಟಿಗಳು? ನೋಡಿ, ಇಷ್ಟು ಜನ ಕಮ್ಮಿ ಇದಾರೆ ಕರ್ನಾಟಕದಲ್ಲಿ ಇದ್ಕೊಂಡಿರೋರು. ಕನ್ನಡಿಗರು ಅಂತ ಹೇಳಕ್ಕೆ ನಾಲಾಯಕ್ ಹೇಳ್ಬೇಕಂದ್ರೆ. ಅಲ್ಲ, ಎಲ್ಲ ನೈತಿಕ ಬೆಂಬಲ ಅಂತ ಕೂತ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಅಲ್ಲಿ ಪ್ರತಿಭಟನೆ ಮಾಡೋರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ಯಾಕಂದ್ರೆ ಜೀವಿತಿದ್ರೆ ಬನ್ನಿ ಒಳಗೋಗೋಣ, ಮಾತಾಡ್ಸೋಣ. ಯಾಕಂದ್ರೆ ಒಂದ್ ಕಡೆ 20 ಬೇಡಿಕೆಗಳನ್ನ ಇಟ್ಕೊಂಡಿದ್ರು, ಒಂದ್ ಕಡೆ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಸರಿ, ನಾನು ವಾಟಾಳ್ ನಾಗರಾಜ್ ಮಾತಾಡೋ ಕೆಲಸ ಮಾಡಿಸ್ತೀವಿ ನಾವು ಇಬ್ರು. ಯಾಕಂದ್ರೆ ಸರ್ಕಾರ ಇದುವರೆಗೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಒಂದ್ ಕಡೆ ಆ ಬಂದ್ಗೆ ಒಂದ್ ಕಡೆ ಬೆಂಬಲ ನೀಡಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ, ನಾನು ವಾಟಾಳ್ ನಾಗರಾಜ್ ಈಗ ಬಸ್ಸಲ್ಲಿ ಇನ್ನೂ ಕೆಳಗಡೆ ಇಳಿದಿಲ್ಲ ಅವರು. ಯಾಕಂದ್ರೆ ಒಂದ್ ಕಡೆ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಆಕ್ರೋಶ ಹೊರಹಾಕ್ತಿದ್ರೆ, ಯಾಕಂದ್ರೆ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕೂ ಕೆಲಸ ಮಾಡ್ತಿದ್ರೆ ಒಂದ್ ಕಡೆ ವಾಟಾಳ್ ನಾಗರಾಜ್ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ. ಸರ್, ಪ್ರತಿಭಟನೆ ಬಂದ್ ಮಾಡಿದ್ರಿ, ಸರ್ಕಾರಕ್ಕೆ ಏನಂತ ಹೇಳ್ತೀರಿ, ಸಿದ್ದರಾಮಯ್ಯ ಏನಂತ ಹೇಳಿದ್ರಿ ಅಂತ? ಸಿದ್ದರಾಮಯ್ಯನವರು ಅಂತಲಲ್ಲ, ಇಡೀ ಸರ್ಕಾರಕ್ಕೆ ಇವತ್ತು ಸಮಗ್ರವಾಗಿ ಬಂದ್ ಆಗಿದೆ, ಬಂದ್ ಯಶಸ್ವಿ ಆಗಿದೆ. ನಮ್ಮ ಬೇಡಿಕೆಗಳು ಸರ್ಕಾರಕ್ಕೂ ಗೊತ್ತಿದೆ. ಸರ್ಕಾರ ಅವರು ಇದನ್ನ ಯಾವ ರೀತಿ ತೀರ್ಮಾನ ಮಾಡಬೇಕು ಅವ್ರಿಗೆ ಬಿಟ್ಟದ್ದು. ಮೊದಲನೇದಾಗಿ ಎಂಎಸ್ ನಿಷೇಧ ಮಾಡಲೇಬೇಕಾಗುತ್ತೆ. ಈ ತರ ಅನೇಕ ಬೇಡಿಕೆಗಳು ಅವರು ಈಡೇರಿಸಬೇಕಾಗುತ್ತೆ. ಸರ್, ಬಸ್ಸಿಂದ ತಾವು ಇಳಿಯಲ್ವಾ ಅಂತ ಯಾಕೆ ಸರ್ ಕೂತಿದ್ದು? ಕೂತಿದ್ದೀನಿ, ಇದೊಳ್ಳೆ ಕಥೆ ಆಯ್ತಲ್ಲ. ನೀವು ನಾ ಕೂತ್ಕೊಳ್ಳಕ್ಕೂ ಬಿಡಬೇಡವಾ ನೀವು? ಇಳಿಯಿಲ್ಲ ಅಂತಂದ್ರೆ ಈಗ ಅಲ್ಲೋಗಿ ಕೂತ್ಕೊಳ್ಳ. ಮತ್ತೆ ಹೋರಾಟ ಸರ್, ಈಗ ಮುಂದಿನ ನಿಮ್ಮ ಹೋರಾಟ ಸರ್? ಈಗ ಮುಂದಿನ ವಾರ ಸೇರಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ತಗೋತೀವಿ. ಮತ್ತೆ ಸರ್, ಮತ್ತೇನಾದ್ರೂ ದೊಡ್ಡ ಮಟ್ಟದ ಹೋರಾಟ ಮಾಡಲು ಮುಂದಾಗ್ತಿದ್ರೆ ಸರ್ ಅಂತ ಏನಾದ್ರು? ದೊಡ್ಡ ಮಟ್ಟದಲ್ಲಿ ಯಾವಾಗ್ಲೂ ದೊಡ್ಡ ಮಟ್ಟದಲ್ಲಿ. ಈಗ ಬಂದ್ ಏನ್ ಕಡಿಮೆನೇ ಇದು? ಕರ್ನಾಟಕ ಬಂದ್ ಅಂತಂದ್ರೆ ಇಡೀ ದೇಶ, ಇಡೀ ರಾಜ್ಯ, ಪ್ರಪಂಚಕ್ಕೆ ಗೊತ್ತಾಗೋ ರೀತಿ ಮಾಡಿದೀವಿ ಇವತ್ತು. ಸರ್, ತುಂಬಾ ಜನ ಹೇಳ್ತಿದ್ರ ಬಸ್ಸಿಂದ ಇಳಿಯಲ್ಲ ಅಂತ ಒಂದ್ ಕಡೆ ಪಟ್ಟು ಹಿಡಿದ್ರ ಅಂತ ಹೇಳ್ತಿದ್ರೆ, ಹೊರಗಡೆ ಡಿಸ್ಕಷನ್ ಆಗ್ತಿದೆ. ಇಲ್ಲ, ಹಾಗೇನಿಲ್ಲ. ಇದೇನು ಮಾಡಕ್ಕಾಗಲ್ಲ. ಈಗ ಇವರು ಇದೊಂಥರ ವಿಚಿತ್ರವಾದ ಪೊಲೀಸ್ನವರು, ಇವ್ರು ನೋಡಿ ಬೇಜಾರಾಗಿ, ನನಗೆ ಬಹಳ ಬೇಜಾರಾಗಿದೆ. ಇಂಥ ಪೊಲೀಸ್ ಎಂದು ನಾನು ನೋಡಿರಲಿಲ್ಲ. ಒಳ್ಳೇದಲ್ಲ ಇದು. ಕಮಿಷನರ್ ಏನೋ ರೆಸ್ಪಾನ್ಸ್ ಮಾಡಿಲ್ವಾ ಸರ್? ನಿನ್ನೆ ಸರ್ ನೀವು ಮೀಟ್ ಆದ್ರೆ ಹೋಗಿ? ನಾನೇನು ಇಂಥ ಕಮಿಷನರ್ಗಳು 2 ಜನ ನೋಡಿಲ್ರಿ. ನೀವು ಸರಿ, ನಮ್ಗೇನ್ ರೆಸ್ಪಾನ್ಸ್ ಮಾಡೋದು? ನಾನೇ ರೆಸ್ಪಾನ್ಸ್ ಮಾಡಿಸ್ತೀನಿ. ಅಲ್ಲಿ ಕೂತ್ರೆ ಅಳ್ಳಾಡಿಸ್ತೀನಿ, ಕುರ್ಚಿ ಗಿರ್ಚಿ ಅವರೇ ಮಾತಾಡಬೇಕಾಗತ್ತೆ. ಅವರು ಅದೆಲ್ಲ ಸಿಎಂ ಅವ್ರನ್ನ ಮೀಟ್ ಮಾಡ್ತಾರೆ ಸರ್ ಒಂದು ವಿಚಾರಕ್ಕೆ ಏನಾದ್ರು? ಇಲ್ಲ, ಏನಿಲ್ಲ. ಅವ್ರಿಗೆ ಈ ವಿಚಾರದಲ್ಲಿ ಹೇಳ್ಬೇಕಾಗತ್ತೆ. ಪೊಲೀಸ್ನವರು ನಡೆ ಅದರ ಬಗ್ಗೆ ಸರಿ ಇಲ್ಲ ಅಂತ ಹೇಳಿ ಪೊಲೀಸ್ನವರ ನೀತಿ ಬಗ್ಗೆ ಹೇಳ್ಬೇಕಾಗಿದೆ. ಆದರೆ ಕಮಿಷನರ್ ಅವ್ರಿಗೆ ಈ ಚಳವಳಿ ಇವೆಲ್ಲ ನೋಡಿಲ್ಲ, ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದ್ರೆ ಬಹಳ ವ್ಯವಸ್ಥಿತವಾಗಿ ಮಾಡ್ತಿದ್ರು. ಅವ್ರಿಗೆ ಏನು ಗೊತ್ತಿಲ್ಲ. ತಾಂಡ್ರ ಅಂತ ಇದೊಂದು ಬಂಧನ ಕಮಿಷನರ್ ಮನಸ್ಸಿಗೆ ತಾಂಡ್ರ ಏನಾದ್ರು ಅಂತ ಹತ್ತಿಕ್ಕಬೇಕಂತ ಅದಿದೆ ಆ ತಲೆಯಲ್ಲಿ. ಅವರಿಗೆ ಬುದ್ಧಿ ಇಲ್ಲ. ಅದು ಈ ಮಾತಾಡಬಾರ್ದು ಅವ್ರು. ಪಾಪ ಅವ್ರು ನಾನು ನೆನೆಸ್ತೆ ವೈಯಕ್ತಿಕವಾಗಿ ನನಗೇನು ಅವ್ರ ಮೇಲಿಲ್ಲ. ಇದು 5 ನಿಮಿಷಕ್ಕೆ ಮುಗಿಯಂತದ್ದು. ಅಲ್ಲಿ ಎಲ್ಲರನ್ನು ಕರ್ಕೊಂಡು ಬಂದಿದ್ದೀರಿ ತಾನೆ, ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರು? ಎಲ್ಲರನ್ನು ಅರೆಸ್ಟ್ ಮಾಡಿ ನಿಮ್ಮನ್ನು ಬಂಧನ ಮಾಡಿದ್ದೀವಿ ಅಂತ ಹೇಳಿ ಬೇರೆ ಕಡೆ ಅವರ ಬೇರೆ ಬೇರೆ ಇದಿರುತ್ತೆ, ಅಲ್ವೋ ಬಿಡ್ಬೋದಾಗಿತ್ತು. ಬಹಳ ಸುಲಭವಾದ ಮಾರ್ಗ. ಏನು ವಿಚಿತ್ರವಾದಂತ ಅವ್ರಿಗೆ ಗೊತ್ತೇ ಇಲ್ಲ ಚಳವಳಿ ಅಂದ್ರೆ ಏನು, ಯಾವ ರೀತಿ ಅದನ್ನ ನಿಭಾಯಿಸಬೇಕು,
ಯಾವ ರೀತಿ ಚಳುವಳಿಗಾರರ ಜೊತೆಲಿ ನಡ್ಕೊಳ್ಬೇಕು ಏನು ಗೊತ್ತಿಲ್ಲ. ಸರ್ ಮತ್ತೆ ಬೆಳಗಾವಿಗೆ ಹೋಗ್ತಾರೆ ಸರ್, ಅಲ್ಲಿ ಏನಾದ್ರು ಬೆಳಗಾವಿಗೆ ಹೋಗಿ ಮತ್ತೆ ಹೋರಾಟ ಮಾಡ್ತಾರೆ ಏನಾದ್ರು ಆಗ್ಬೋದು, ಹೋಗ್ಬೇಕಾ ಪರಿಸ್ಥಿತಿ ಬಂದ್ರೆ ಖಂಡಿತ ಬೆಳಗಾವಿಗೆ ಹೋಗ್ತಾರೆ. ಯಾಕಂದ್ರೆ ಗಡಿ ವಿಚಾರ ಬೆಳಗಾವಿ ಗಡಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಲ್ಲ ಅಂತ ಮಾಡ್ಬೇಕಂತ ನೀವು ಕನ್ನಡ ಪರ ಸಂಘಟನೆ ಮುಂದಾಗ್ತಿದ್ದಾರೆ. ಹೌದೌದು, ಮಾಡಬೇಕಾಗಿದೆ, ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ತೀವಿ. ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳ್ತಾರೆ ಸರ್ ಅಂತ? ಕೇಂದ್ರ ಸರ್ಕಾರಕ್ಕೆ ಅವರು ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಸರಿ ಹೋಗ್ಬೇಕು, ಕೇಂದ್ರ ಸರ್ಕಾರ ಕರ್ನಾಟಕ ಈ ದೇಶದಲ್ಲಿ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ಬಾರಿ ಮೆರವಣಿಗೆಲ್ಲ ಬಿಡ್ತಿದ್ರು, ಈ ಬಾರಿ ಬಿಡ್ಲಿಲ್ಲ. ಕಾರ್ ಇಳಿದ ತಕ್ಷಣನೇ ಅರೆಸ್ಟ್ ಮಾಡಿದ್ರು. ಏನು ಮಾಡಂಗಿಲ್ಲ, ಅವರು ಪೊಲೀಸ್ನವರ ತೀರ್ಮಾನ ತಗೊಂಡಿದ್ದಾರೆ, ಅದು ಅವ್ರಿಗೆ ಸೇರ್ತು ತಗೊಂಡಿದ್ದಾರೆ. ಸರ್ ಮತ್ತೆ ಸರ್ ಈ ಒಂದು ಹೋರಾಟ ಮತ್ತೆ ಸಭೆ ಮಾಡ್ತಾರಾ, ಏನಾದ್ರು ಡಿಸ್ಕಷನ್ ಮಾಡ್ತಾರಾ? ಮಾಡಿ ತೀರ್ಮಾನ ತಗೋತೀವಿ, ಸಾಕ್ ನಡಿ. ಬಸ್ ಹಿಡಿತೀರಾ ಸರ್ ಏನಾದ್ರು? ಇಲ್ಲ, ಯಾಕೆ ನನ್ನ ಇಷ್ಟ, ಇಳಿದ್ರೆ ಹೇಳ್ತೀನಿ, ಕೂತಿರ್ತೇನೆ. ನಾವು ನಿಮ್ ಜೊತೆ ಇರ್ತೀವಿ. ಇಲ್ಲ ಇಲ್ಲ, ನೀವು ಹೋಗ್ಬಿಡಿ, ಏನು ಹೋಗ್ಬಿಡಿ, ನೀವು ಹೋಗ್ಬಿಡಿ. ಅಯ್ಯಯ್ಯ, ಒಳ್ಳೆ ಕಥೆ ಆಯ್ತಲ್ಲ. ಇಲ್ಲ, ಪುಣ್ಯಾತ್ಮ ಇಲ್ಲೇ ಇರ್ತೀವಿ, ಹೋಗು. ಆರಾಮ್ ಗಾಡಿ ಇದೆ ಅಂತ ಕುಂತೀವಿ ಸರ್. ಬೇರೆ ಗಾಡಿ ತರಿಸ್ತೀನಿ, ಹೋಗು. ಗಾಡಿ ಬಂದಿಲ್ಲ ಸರ್ ಇನ್ನು? ಬಂದಿದ್ರು ಹೋಗ್ತೀನಿ. ನೀವು ಇಳಿದ್ರೆ ಜನರಿಗೆ ಸಮಾಧಾನ, ಜನ ನೋಡ್ತಾ ಇದಾರೆ, ಕರ್ನಾಟಕ ರಾಜ್ಯಾದ್ಯಂತ ಜನ ನೋಡ್ತಾ ಇದಾರೆ. ನೀವು ಇಳಿಬೇಕು ಅಂತ. ಅಲ್ಲ ಸರ್, ಈಗ ವಾಟಾಳ್ ನಾಗರಾಜ್ ಅವರು ನಿರಂತರವಾದ ಹೋರಾಟವನ್ನ ಮಾಡ್ತಿದ್ದಾರೆ. ಆದ್ರೆ ಕನ್ನಡ ಅಂದ್ಮೇಲೆ ಎಲ್ಲ ಒಂದೇ ಅಲ್ವಾ ಸರ್, ಎಲ್ಲ ಒಗ್ಗಟ್ಟಿರ್ಬೇಕು. ಬಟ್ ಇವತ್ತು ನೀವು ಸಖತ್ತು ಇವತ್ತು ಹೋರಾಟ ಮಾಡ್ತಾ ಇದ್ದೀರಾ. ಅಲ್ಲ ಸರ್, ಇವತ್ತು ಬನ್ನಿ ಸರ್, ಅಲ್ಲ ಸರ್, ಅಲ್ಲ ಸರ್, ನೀವು ಇಳಿಲಿಲ್ಲ ಅಂದ್ರೆ ಜನ ಬೇಜಾರು ಮಾಡಬೇಕು. ಏನು ಮಾಡಲ್ರಿ, ಜನದ ಬಗ್ಗೆ ನೀವು ನನ್ಗೆ ಹೇಳ್ತೀರಿ. ನೀನು ನಿಮ್ಮ ಅಪ್ಪನ ಕಾಲದಿಂದ ಚಳವಳಿ ಮಾಡ್ತಾ ಇದ್ದೀನಿ. ನಿಮ್ ಬಗ್ಗೆ ಕರ್ನಾಟಕ ಜನರಿಗೆ, ರಾಜ್ಯಾದ್ಯಂತ ಜನರಿಗೆ ಗೊತ್ತು. ಬಟ್ ಎಲ್ಲರೂ ನಿಮ್ಮ ಆಪ್ತರು, ನಿಮ್ಮ ಸ್ನೇಹಿತರು. ಗೊತ್ತಿರಿ, ನಾನು ಇಳಿಯೋದ್ ನನಗೆ ಗೊತ್ತು, ನಡೀರಿ. ಒಳ್ಳೆ ಕತೆ. ನನಗೆ ಜನಕ್ಕೆ ವಿರೋಧವಾಗಿ ಕೂತಿದೀವಿ ಅಂದ್ರೆ ಏನ್ ಹಂಗ್ ಮಾತಾಡ್ತಾ ಇದ್ದೀವಿ. ನೀವು ಸರ್, ನೀವು ಬಂದ್ಬೇಕು ಸರ್, ನೀವು ಬಂದ್ರೆ ಉತ್ತಮ ಅಂತ. ಅಡ್ವಾನ್ಸ್ ಮಾತುಗಳು ಸರ್, ದಯಮಾಡಿ ಸರಿ ಬನ್ನಿ ಸರ್. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದ ಬಂದ್ಗೆ ಬೆಳಗ್ಗೆ 10 ಗಂಟೆ ನಂತರದಲ್ಲಿ ಒಂದು ಅರ್ಥದಲ್ಲಿ ಪ್ರತಿಕ್ರಿಯೆಗಳು ಲಭ್ಯವಾಗ್ತಾ ಇರೋದು. ಅದರಲ್ಲೂ ಕನ್ನಡ ಪರ ಸಂಘಟನೆಗಳು ಹಾಗೆ ಅದರ ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಬೇರೆ ಬೇರೆ ಭಾಗಗಳಲ್ಲಿ ಆಗ್ತಾ ಇರೋದನ್ನ ರಿಪಬ್ಲಿಕ್ ಕನ್ನಡದ ದೃಶ್ಯಗಳ ಮೂಲಕ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿಗಳು ದೇವತ್, ನಿಕೇಶ್ ಬೆಳಗಿನಿಂದಲೂ ಬೆಂಗಳೂರಿನಲ್ಲಿ ವಿಶೇಷವಾಗಿ ನಡೀತಾ ಇರುವ ಪ್ರತಿಭಟನಾ ಮೆರವಣಿಗೆ, ರ್ಯಾಲಿ ಇತ್ಯಾದಿಗಳ ನೇರ ಪ್ರಸಾರದ ದೃಶ್ಯವನ್ನ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ. ಹಾಗೆ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೇಗೆ ಪ್ರತಿಭಟನೆ ನಡೀತಿದೆ ಆ ದೃಶ್ಯವನ್ನ ಕೂಡ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇವತ್ತು ಬೆಳಗಿನಿಂದಲೇ ಗ್ರೌಂಡ್ ರಿಪೋರ್ಟ್ ಮೂಲಕ ನಿಮ್ಮವರೆಗೂ ತಲುಪಿಸ್ತಾ ಇದೆ.